ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವೀಗ ಉತ್ತರ ಪ್ರದೇಶದ ಮಥುರಾದಲ್ಲಿದ್ದೀವಿ. ಮಥುರಾ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಶ್ರೀಕೃಷ್ಣನ ಜನ್ಮಸ್ಥಳ. ಶ್ರೀಕೃಷ್ಣನ ಜನ್ಮಸ್ಥಳನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ನಾವು ಮಥುರಾಯಿಂದ ಬೃಂದಾವನಕ್ಕೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿದ್ದಂತಹ ಲೋಟಸ್ ಟೆಂಪಲ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ನಿಮ್ಮೆಲ್ರಿಗೂ ಲೋಟಸ್ ಟೆಂಪಲ್ ಅಂತ ಅಂದರೆ ಡೆಲ್ಲಿಲಿರೋ ಲೋಟಸ್ ಟೆಂಪಲ್ ಆಗಿರ್ಬೋದು, ಹೈದ್ರಾಬಾದಲ್ಲಿರೋ ಲೋಟಸ್ ಟೆಂಪಲ್ ಆಗಿರ್ಬೋದು ನೆನಪಾಗ್ಬೋದು. ಬಟ್ ಇದು ಯು ಪಿನಲ್ಲಿರೋ ಬೃಂದಾವನಲ್ಲಿರುವ ಲೋಟಸ್ ಟೆಂಪಲ್ಲು. ಇಲ್ಲಿ ಹೋಳಿ ಸೆಲೆಬ್ರೇಷನ್ ಮಾತ್ರ ಅಲ್ಟಿಯಾಗಿ ಮಾಡ್ತಾರೆ. ಮತ್ತು ದೇವರ ದರ್ಶನ ಮಾಡೋಕ್ಕೆ ಹೋದಾಗ ಹೋಳಿನ ಭಕ್ತರ ಮೇಲೆ ಹಾಕ್ತಾರೆ. ಇದೊಂದು ಅಲ್ಲಿನ ಸಂಪ್ರದಾಯವಾಗಿರುತ್ತೆ. ಇಲ್ಲಿ ಯಾಕೆ ಹೋಳಿ ಸಂಪ್ರದಾಯವಾಗಿದೆ ಅಂತ ಅಂದರೆ, ಹೋಳಿ ಹುಟ್ಟಿರೋದೇ ಕೃಷ್ಣ ಜನ್ಮಭೂಮಿ ಮಥುರಾ ಬೃಂದಾವನದಲ್ಲಿ. ಇಲ್ಲಿ ಟೆಂಪಲ್ ಸುತ್ತ ಕೃಷ್ಣನ ಒಂದೊಂದು ಮಧುರ ಕ್ಷಣಗಳನ್ನು ಸಹ ರಚಿಸಿದ್ದಾರೆ. ಹಾಗೆ ಕೆಳಗಡೆ ಗುಹೆ ಒಳಗಡೆ ಹೋದರೆ ಕೃಷ್ಣನ ಒಂದೊಂದು ಚರಿತ್ರೆಯನ್ನು ಸಹ ಸೃಷ್ಟಿಸಿದ್ದಾರೆ. ಒಂದೊಂದು ಚಿತ್ರಕಲೆಯನ್ನು ಕೃಷ್ಣನ ಕಥೆಯನ್ನು ಹೇಳುತ್ತೆ. ನೀವು ನಿಮ್ಮ ಲೈಫಲ್ಲಿ ಒಂದ್ಸಲನಾದರೂ ಇಲ್ಲಿ ವಿಸಿಟ್ ಮಾಡಲೇಬೇಕು. ಹೋಳಿ ಟೈಮಲ್ಲಿ ಹೋಗಿರೋದ್ರಿಂದ ಜನ ಮಾತ್ರ ಅಲ್ಲಿ ತುಂಬ ಕ್ರೌಡ್ ಇರ್ತಾರೆ. ಮತ್ತು ಹೋಳಿ ಸೆಲೆಬ್ರೇಷನ್ ಅಂತ ಅಂದರೆ ಅಲ್ಲಿನ ಆ ರೋಡು ನಮಗೆ ಕಾಣೋದೇ ಇಲ್ಲ, ಫುಲ್ಲು ಮುಚ್ಚಿಸ್ಬಿಟ್ಟಿರ್ತಾರೆ ಹೋಳಿನೆಲ್ಲ ಸೆಲೆಬ್ರೇಟ್ ಮಾಡಿ. ಮತ್ತು ಒಬ್ಬರು ಕೂಡ ಹೋಳಿ ಇಲ್ಲದೆ ಇರೋದೇ ಇಲ್ಲ, ಫುಲ್ಲು ಮೈ ತುಂಬ ಫುಲ್ ಹೋಳಿನೇ ಇರುತ್ತೆ. ಮತ್ತು ಇಲ್ಲೇನೋ ಆಚರಣೆ ಅವ್ರದ್ದು ಇದೊಂದು ತಾಯ್ತ ಕಟ್ಟೋದು, ಅದಕ್ಕೆ ಆಸೆ ನೆರವೇರುತ್ತೆ ಅನ್ನೋದು. ಮತ್ತು ಇದೊಂದು ಭಜನಾ ರೂಮು. ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ಅಲ್ಲಿ ಜಾಗ ಸಿಗಲಿಲ್ಲ ಅಂತ ಅಂದರೆ ಫುಲ್ ಆಚೆನೇ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿನ ಸಂಸ್ಕೃತಿನೇ ಫುಲ್ಲು ನಿಜ ಚೆನ್ನಾಗಿರುತ್ತೆ. ಇಲ್ಲಿನ ಭಜನೆ ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಒಂದು ಹೋಳಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ಬಣ್ಣ, ನೀರು ಏನೇನು ಸಿಗುತ್ತೆ ಎಲ್ಲ ಫುಲ್ಲು ಹಾಕಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ವಿಡಿಯೋ ಎಂಡಲ್ಲಿ ನಾನು ಹಾಕಿದ್ದೀನಿ, ಹೇಗೆ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ನಾವು ಒಂದಿಬ್ಬರನ್ನ ಮಾತಾಡಿಸಿ ಹೋಳಿ ಸೆಲೆಬ್ರೇಷನ್ ಹೇಗಾಗುತ್ತೆ ಅಂತ ಕೇಳಿದ್ವಿ. ಅದಕ್ಕೆ ಅವರು ಮಿಡ್ ಆಫ್ ಮಾರ್ಚ್ ಮಥುರಾ, ಬೃಂದಾವನ, ಗೋವರ್ಧನ, ಬರ್ಸಾನ ಈ ಎಲ್ಲ ಪ್ಲೇಸಲ್ಲೂ ಒಂದೊಂದು ದಿನ ಹೋಳಿ ಸೆಲೆಬ್ರೇಷನ್ ಆಗುತ್ತಂತೆ. ಈ ನಾರ್ತ್ ಇಂಡಿಯಾದವ್ರು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರ್ತಾರೆ, ಇಲ್ಲೆಲ್ಲ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಮ್ಮ ಸೌತ್ ಇಂಡಿಯಾ ಕಡೆಯಿಂದ ಬರೋರು ಸ್ವಲ್ಪ ಕಡಿಮೆ ಇರ್ತಾರೆ ಇಲ್ಲಿ. जोर से बोलना पड़ेगा, पर तुम्हें अपने अपने माँ बाप की सौगंध बैठ जाओ सब. ಇದಾಗಿತ್ತು ಬೃಂದಾವನದ ಲೋಟಸ್ ಟೆಂಪಲ್ನ ಪರಿಚಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ವಾಚ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.